ನೀವು ಯಾರು ಓಡಾಡ್ತಾರೆ ಅವ್ರನ್ನ ಕೇಳಿ ಯಾರ್ದು ಅಂತ ಹೇಳ್ತಾರೆ. ನಾನು ನಿಮಗೆ ಮೊನ್ನೆ ಒಂದು ಪ್ರಶ್ನೆ ಹೇಳಿದ್ದೆ, ಆ 8,500 ಕೋಟಿ ರೂಪಾಯಿ ಇಲ್ಲಿವರೆಗೆ ಖರ್ಚಾಗಿದೆಯಲ್ಲ, ಅದರಲ್ಲಿ 8,500 ರೂಪಾಯಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಹದೇವಪ್ಪ ಸರ್ ಕೊಟ್ಟಿದ್ರೆ ಅದು ಈ ಕಡೆ ಒಂದು ಕ್ಯಾರೇಜ್ ಲೈನಿಂದ ಆ ಕಡೆ ಒಂದು ಕ್ಯಾರೇಜ್ ಇದೆ, ಎರಡಕ್ಕೂ ಸೇರಿ ಡಾಕ್ಟರ್ ಮಹದೇವಪ್ಪ ಮತ್ತು ಸಿದ್ದರಾಮಯ್ಯ ಸಾಹೇಬರು ಜೋಡಿ ರಸ್ತೆ ಅಂತ ಇಟ್ಬಿಡೋಣ ಅಂತ ಹೇಳಿ 8,500 ರೂಪಾಯಿ ಕೊಟ್ಟಿದ್ರೆ ಅವ್ರು ಹೇಳ್ಬಿಡ್ಲಿ, ಇಷ್ಟೇ ಸಾಕಲ್ವಾ? ಅದಕ್ಕಿಂತ ಅದ್ರ ಬಗ್ಗೆ ಉದ್ದಾಗಿ ನಿಮಗೆ ಕ್ರಾನಾಲಜಿಕಲ್ ಆರ್ಡ್ರಲ್ಲಿ ಹೇಳಿದ್ದೀನಿ. ಘೋಷಣೆ ಮಾಡಿದ್ದು ಮೋದಿಜಿಯವರು, ಉದ್ಘಾಟನೆ ಮಾಡಿದ್ದು ಮೋದಿಜಿಯವರು, ಇವರು ಎಲ್ಲಿ ಅಂತ ಆಯಿತು. ನಾನು ಮಹದೇವಪ್ಪ ಸರಿಗೆ ಒಂದು ಚಾಲೆಂಜ್ ಹೇಳ್ಬಿಡ್ತೀನಿ. ನಾನು 2016ರಲ್ಲೇ ಮೈಸೂರು ಕೋಟೆ ಮಾನಂದವಾಡಿ ರಸ್ತೆ ಏನಿದೆಯಲ್ಲ ಅದನ್ನು ಕೂಡ ಅವಾಗ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಆಯಿತು. ಇವತ್ತರೆಗೂ ಆ ರೋಡ್ ಆಯಿತಾ ಸರ್? ಇವಾಗ ನಿಮ್ಮ ರಾಜ್ಯ ಸರ್ಕಾರ ದುಡ್ಡಲ್ಲಿ ಕೋಟೆ ಮಾನಂದವಾಡಿ ರೋಡ್ ಮಾಡಿಕೊಟ್ಬಿಡಿ ಸರ್, ಸಾಕು. 900 ಕೋಟಿ ಆಗುತ್ತೆ, 950 ಕೋಟಿ. ಅವ್ರ ಕೈಲಾದರೂ ಮಾಡ್ಕೊಡೋಕೆ ಹೇಳ್ಬಿಡಿ. ಮೊನ್ನೆ ಬಂದಾಗಲೂ ಅಷ್ಟೇ, ಕಿದ್ವಾಯಿ ಆಸ್ಪತ್ರೆ ಬಂದಾಗಲೂ ನಮ್ಮ ಯಡಿಯೂರಪ್ಪ ಸಾಹೇಬರು ಕೊಟ್ಟಿದ್ದು, ಬಸವರಾಜ ಬೊಮ್ಮಾಯಿ ಸಾಹೇಬರು 50 ಕೋಟಿ ಕೊಟ್ಟಿರೋದು. ಬಜೆಟಲ್ಲೇ ಅಪ್ರೂವಲ್ ಆಗಿ ಬಂದಿದೆ. ಅದನ್ನು ನಮ್ಮದು ಅಂತ ಹೇಳಕ್ಕೆ ಬಂದಿರ್ತಾರೆ. ನಾವು ಏನು ಹೇಳೋಕ್ಕಂತ ಇವ್ರು ಆಯ್ತು, ಇವ್ರು ಇಲ್ಲಿವರೆಗೆ ಏನೇನು ಮಾಡಿದಾರಲ್ಲ, ಈ ಬೇರೆಯವ್ರದ್ದು ಕ್ಲೇಮ್ ಮಾಡೋದು ಬಿಟ್ಬಿಡಿ. ಇವ್ರು ಏನೇನು ಮಾಡಿದಾರೆ ಅಂತ ಒಂದು ಪಟ್ಟಿ ಕೊಡೋಕೆ ಹೇಳಿ. ಇವ್ರು ಕಟ್ಸಿರೋ DC ಆಫೀಸಿಗೂ 15 ಎಕರೆ ಜಾಗನ ಜರ್ಮನ್ ಪ್ರಸ್ತಾವನೆ ಕೊಡ್ಸಿರೋ ನಾನೇನು. ನಾನು ಫಸ್ಟು 31,000ದಲ್ಲಿ ಗೆಲ್ಸಿದವರು 1,40,000ದಲ್ಲಿ ಗೆಲ್ಸ್ಯಾರೆ. ಅವ್ರಿಗೆ ಯಾವ ಗೊಂದಲ ಇಲ್ಲ. ಅಲ್ಲಿ ಓಡಾಡೋರ್ನ ಯಾರನ್ನಾರು ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ಯಾರೋ ರೋಡ್ ಆರೋಪ ಮಾಡಿಸಿದ್ದು ಅಂತ ಕೇಳಿ ಅವ್ರು ಹೇಳ್ತಾರೆ. ನೀವು ಇವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಜನ ಗೊತ್ತುರಿ. ನೀವು ಜನ ಹತ್ರ ಸುಮ್ಮನೆ ಒಂದು ನಿಮ್ಮ ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟು ಅಲ್ಲಿ ಹೋಗಿ ಈ ರೋಡ್ ಯಾರು ಮಾಡಿಸಿದ್ದು ಅಂತ ಸುಮ್ಮನೆ ಜನರ ಎದುರುಗಡೆ ಮೈಕಿಡಿ. ಅಪ್ಪ ನಾನು ಈಗ ಹೇಳ್ತಾ ಇದ್ದೀನಲ್ಲ ಗುರು, 8,500 ರೂಪಾಯಿ ಅವ್ರು ಕೊಟ್ಟಿದ್ದನ್ನು ಹೇಳಲಿ ಅಂತ.